ತಮಗೆಲ್ಲರಿಗೂ ಜೈ ಭೀಮ್, ಲಾಲ್ ಸಲಾಂ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬುದ್ಧ ಮತ್ತು ಆತನ ಧಮ್ಮ ಎಂಬ ಕೃತಿಯನ್ನು ಅನುವಾದಕರಾದ ಡಾಕ್ಟರ್ ಎನ್ ಜಗದೀಶ್ ಕೊಪ್ಪ ಅವರ ಓದುವಿನ ಸರಣಿಯ ಮುಂದುವರಿಕೆ ಭಾಗವಾಗಿ ಪಠ್ಯ 2 ಭಾಗ 2ರ ಪರಿವ್ರಾಜಕರ ಪರಿವರ್ತನೆ ಎಂಬ ಭಾಗ 2ರಲ್ಲಿ ಖಂಡ 4ರ ಕುರಿತು ಇಂದು ಓದುತ್ತಾ ಇದ್ದೇನೆ. ಖಂಡ 4 ಬುದ್ಧನ ಪ್ರಥಮ ಜ್ಞಾನೋಪದೇಶ ಮುಂದುವರೆದದ್ದು ಅಷ್ಟಾಂಗ ಮಾರ್ಗ ಅಥವಾ ಸಚ್ಚಾರಿತ್ರ್ಯದ ಮಾರ್ಗ. 1. ಪರಿಶುದ್ಧತೆಯ ಮಾರ್ಗದ ನಂತರ ಗೌತಮ ಬುದ್ಧನು ಪರಿವ್ರಾಜಕರಿಗೆ ಅಷ್ಟಾಂಗ ಮಾರ್ಗದಲ್ಲಿ 8 ಅಂಶಗಳಿರುವುದಾಗಿ ಅವರಿಗೆ ವಿವರಿಸಿದರು. ಪರಿಶುದ್ಧತೆ ಮಾರ್ಗದ ನಂತರ ಗೌತಮ ಬುದ್ಧನು ಪರಿವ್ರಾಜಕರಿಗೆ ಅಷ್ಟಾಂಗ ಮಾರ್ಗವನ್ನು ಕುರಿತು ಬೋಧಿಸಿದನು. ತನ್ನ ಅಷ್ಟಾಂಗ ಮಾರ್ಗದಲ್ಲಿ 8 ಅಂಶಗಳಿರುವುದಾಗಿ ಅವರಿಗೆ ವಿವರಿಸಿದನು. 2. ಅಷ್ಟಾಂಗ ಮಾರ್ಗದ ಚರ್ಚೆಯಲ್ಲಿ ಪ್ರಥಮವಾಗಿ ತನ್ನ ಬೋಧನೆಯನ್ನು ದಿಟ್ಟಿಯ ಸಮ್ಯಕ್ ದೃಷ್ಟಿ ವಿವರಣೆಯೊಂದಿಗೆ ಪ್ರಾರಂಭಿಸಿದನು. ಇದು ಅಷ್ಟಾಂಗ ಮಾರ್ಗದಲ್ಲಿ ಮೊದಲನೆಯ ಹಾಗೂ ಮುಖ್ಯ ಅಂಶಗಳಲ್ಲಿ ಒಂದು. 3. ಸಂದಿಟ್ಟಿಯ ನಿಜವಾದ ಪ್ರಾಮುಖ್ಯವನ್ನು ಅರಿಯಬೇಕಾದರೆ ಎಂದು ತನ್ನ ಮಾತುಗಳನ್ನು ಆರಂಭಿಸಿದ ಬುದ್ಧನು 4. ಓ ಪ್ರಿಯ ಪರಿವ್ರಾಜಕರೇ, ಈ ಜಗತ್ತು ಒಂದು ಕಾರ್ಯಗ್ರಹ. ಈ ಕಾರ್ಯಗ್ರಹದಲ್ಲಿ ಮಾನವನು ಬಂದಿಯಾಗಿದ್ದಾನೆ ಎಂಬುದನ್ನು ನಾವು ಮೊದಲು ಅರಿತುಕೊಳ್ಳಬೇಕು. 5. ಈ ಕಾರ್ಯಗ್ರಹದ ತುಂಬ ಕತ್ತಲು ಆವರಿಸಿಕೊಂಡಿದೆ. ಇಲ್ಲಿ ಎಷ್ಟು ಕತ್ತಲಿದೆಯೆಂದರೆ ಇದರೊಳಗೆ ಬಂಧಿತರಾದವನಿಗೆ ಏನನ್ನು ನೋಡಲು ಸಾಧ್ಯವಾಗುವುದಿಲ್ಲ. ಇಲ್ಲಿರುವವರಿಗೆ ತಾವುಗಳು ಬಂದಿಯಾಳುಗಳೆಂಬ ಅರಿವು ಇರುವುದಿಲ್ಲ. ವಾಸ್ತವವಾಗಿ ಬಂದಿಯಾಳು ದೀರ್ಘಕಾಲ ಕತ್ತಲಲ್ಲಿ ಇರುವುದರಿಂದ ಅವನು ಕುರುಡನಾಗುತ್ತಾನೆ. ಅಷ್ಟೇ ಅಲ್ಲದೆ ಬೆಳಕಿನಂಥ ವಸ್ತುವಿನ ಅಸ್ತಿತ್ವ ಕುರಿತು ಅವನಿಗೆ ಸಂದೇಹವಿರುತ್ತದೆ. 7. ಮನಸ್ಸು ಅಥವಾ ಪ್ರಜ್ಞೆ ಎಂಬ ಸಾಧನದಿಂದ ಮಾತ್ರ ಮನುಷ್ಯನ ಬದುಕಿಗೆ ಬೆಳಕು ಬರಲು ಸಾಧ್ಯವಿದೆ. 8. ಆದರೆ ಈ ಕಾರ್ಯಗ್ರಹದ ಕತ್ತಲವಾಸಿಗಳ ಮನಸ್ಸು ಬೆಳಕನ್ನು ನೋಡುವ ಉದ್ದೇಶ ಹೊಂದಿರುವ ಸಾಧನವಾಗಿಲ್ಲ. 9. ಅದು ಅಲ್ಪ ಪ್ರಮಾಣದ ಬೆಳಕನ್ನು ಮಾತ್ರ ಒಳಗೆ ಚೆಲ್ಲುತ್ತದೆ. ಇದರಿಂದಾಗಿ ಕಣ್ಣಿದ್ದವರಿಗೆ ಅಲ್ಲಿ ಇನ್ನೂ ಕತ್ತಲೆ ಇರುವುದು ತಿಳಿಯುತ್ತದೆ. 10. ಇದು ಸಹಜವಾಗಿ ಮನಸ್ಸಿನ ದೋಷಪೂರಿತ ಗುಣವಾಗಿದೆ. 11. ಆದರೆ ಈ ಸೆರೆಯಾಳುಗಳ ವಿಷಯದಲ್ಲಿ ಮನಸ್ಸು ಎಂಬುದು ಅಷ್ಟೊಂದು ನಿರಾಶಾದಾಯಕವಾಗಿಲ್ಲ. 12. ಏಕೆಂದರೆ ಮನುಷ್ಯನಲ್ಲಿ ಸಂಕಲ್ಪ ಶಕ್ತಿ ಎನ್ನುವುದು ಇನ್ನೂ ಉಳಿದುಕೊಂಡಿದೆ. ಅವನ ಸಂಕಲ್ಪದಲ್ಲಿ ಸರಿಯಾದ ಪ್ರೇರಣೆಗಳು ಎಚ್ಚರಗೊಂಡರೆ ಅದು ತಂತಾನೇ ಚೇತರಿಸಿಕೊಂಡು ಚಲಿಸುತ್ತದೆ. 13. ನಮ್ಮ ಸಂಕಲ್ಪದಲ್ಲಿ ಉದ್ಭವವಾದ ಬೆಳಕಿನಿಂದ ಪ್ರೇರಣೆಗಳನ್ನು ಮನುಷ್ಯನು ಯಾವ ದಿಕ್ಕಿನಲ್ಲಿ ಸರಿಯಾದ ಮಾರ್ಗದಲ್ಲಿ ನಡೆಸಿಕೊಂಡು ಹೋಗಬೇಕೆಂಬ ಸ್ವಾತಂತ್ರ್ಯವನ್ನು ಪಡೆಯುವನು. 14. ಈ ರೀತಿಯಲ್ಲಿ ಮನುಷ್ಯನು ಕತ್ತಲಲ್ಲಿ ಬಂದಿಯಾಗಿದ್ದರೂ ಸ್ವಾತಂತ್ರ್ಯದೆಡೆಗೆ ಕರೆದೊಯ್ಯುವಂಥ ಮೊದಲ ಹೆಜ್ಜೆಯನ್ನು ಅವನು ಯಾವ ಕ್ಷಣದಲ್ಲಾದರೂ ಇರಿಸಬಹುದು. 15. ಏಕೆಂದರೆ ಮನುಷ್ಯನ ಮನಸ್ಸಿಗೆ ಯಾವ ದಿಕ್ಕಿನಲ್ಲಿ ಚಲಿಸಬೇಕೆಂಬುದರ ಬಗ್ಗೆ ತರಬೇತಿ ನೀಡಬಹುದು. ಈ ಮನಸ್ಸು ಎಂಬುದು ಜೀವನ ಎಂಬ ಗ್ರಹದಲ್ಲಿ ನಮ್ಮನ್ನು ಕಾರ್ಯಗ್ರಹವಾಸಿಗಳನ್ನಾಗಿ ಮಾಡಬಲ್ಲದು. ಜೊತೆಗೆ ನಮ್ಮನ್ನು ಸದಾ ಅಲ್ಲಿಯೇ ಇರುವಂತೆ ಮಾಡಬಲ್ಲದು. 16. ಆದರೆ ಯಾವುದನ್ನು ಮನಸ್ಸು ಮಾಡಬಲ್ಲದೋ ಅದೇ ಮನಸ್ಸಿಗೆ ತಡೆಯಬಲ್ಲ ಶಕ್ತಿಯೂ ಇದೆ. ಮನಸ್ಸು ಮನುಷ್ಯನಿಗೆ ದುಃಖವನ್ನು ತಂದುಕೊಡುವಂತೆ ಅವನಿಗೆ ಸ್ವಾತಂತ್ರ್ಯವನ್ನು ಕೂಡ ನೀಡಬಲ್ಲದು. 17. ಇದು ಸಂದಿಟ್ಟಿ ಅಥವಾ ಸಮ್ಯಕ್ ದೃಷ್ಟಿಯು ಮಾಡುವ ಕ್ರಿಯೆ ಎಂದು ಬುದ್ಧನು ವಿವರಿಸಿದನು. 18. ಈ ಸಂದರ್ಭದಲ್ಲಿ ಪರಿವ್ರಾಜಕರು ಸಂದಿಟ್ಟಿಯ ಗುರಿಯೇನು ಎಂದು ಪ್ರಶ್ನಿಸಿದರು. ಇದಕ್ಕೆ ಉತ್ತರಿಸಿದ ಬುದ್ಧನು ಅವಿದ್ಯೆ
ನಾಶ ಮಾಡೋದು ಸಮದಿಟ್ಟಿಯ ಗುರಿಯಾಗಿದೆ. ಅದು ಮಿಥ್ಯಾದೃಷ್ಟಿ ವಿರುದ್ಧವಾದುದು ಎಂದನು. 19. ಅವಿದ್ಯೆ ಎಂದರೆ ಮನುಷ್ಯನು ಉದಾತ್ತ ಸತ್ಯಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿನ ವೈಫಲ್ಯ ಮತ್ತು ದುಃಖದ ಇರುವಿಕೆಯನ್ನು ಹಾಗೂ ನೋವುಗಳ ನಿವಾರಣೆಯನ್ನು ಅರಿಯುವಲ್ಲಿ ಸೋಲುವುದು. 20. ಸಮ್ಯಕ್ ದೃಷ್ಟಿಕೋನವು ಯಜ್ಞ ಮತ್ತು ಯಾಗಗಳಂಥ ಧಾರ್ಮಿಕ ವಿಧಿಗಳು ಫಲಕಾರಿ ಎಂಬ ನಂಬಿಕೆಯನ್ನು ತೊರೆಯುವುದಕ್ಕೆ ಹಾಗೂ ಶಾಸ್ತ್ರಗಳು ಪವಿತ್ರ ಎಂಬ ನಂಬಿಕೆಯನ್ನು ಹೋಗಲಾಡಿಸುವುದಕ್ಕೆ ಅವಶ್ಯಕವಾಗಿದೆ. 22. ಸತ್ಯ ಅಥವಾ ವಾಸ್ತವ ಅನುಭವದ ನೆಲೆಗಟ್ಟಿಲ್ಲದೆ ಕೇವಲ ಊಹಾಪೋಹಗಳ ಮೇಲೆ ರಚಿತವಾದ ಎಲ್ಲ ಸಿದ್ಧಾಂತಗಳನ್ನು ತ್ಯಜಿಸುವುದಕ್ಕೆ ಸಮದಿಟ್ಟಿಯು ಅತ್ಯಗತ್ಯವಾಗಿದೆ. 23. ಸಮದಿಟ್ಟಿಗೆ ಬೇಕಾಗಿರೋದು ಮುಕ್ತವಾದ ಮನಸ್ಸು ಮತ್ತು ಮುಕ್ತವಾದ ಆಲೋಚನೆಗಳು ಮಾತ್ರ. 24. ಪ್ರತಿಯೊಬ್ಬ ಮನುಷ್ಯನಲ್ಲಿ ಕೆಲವು ಗುರಿಗಳು, ಆಶೆ ಮತ್ತು ಆಕಾಂಕ್ಷೆಗಳಿರ್ತವೆ. ಸಂಕಲ್ಪೋ ಮಾರ್ಗವು ಸಮ್ಯಕ್ ಸಂಕಲ್ಪ ಅಂತ ಗುರಿ ಮತ್ತು ಆಶೆ ಆಕಾಂಕ್ಷೆಗಳು ಶ್ರೇಷ್ಠ ಹಾಗೂ ಶ್ಲಾಘನೀಯವಾಗಿರಬೇಕೆ ಹೊರತು ಕೀಳುಮಟ್ಟದಾಗಿರಬಾರದೆಂದು ಬೋಧಿಸುತ್ತದೆ. 25. ಈ ರೀತಿಯಲ್ಲಿ ಸಮವಾಚ್ಯ ಮಾರ್ಗವು ಸಮ್ಯಕ್ವಾಚ್ಯ. 1. ಸತ್ಯವನ್ನು ಮಾತ್ರ ನುಡಿಯಬೇಕು. 2. ಅಸತ್ಯವನ್ನು ನುಡಿಯಬಾರದು. 3. ಇತರರನ್ನು ಕುರಿತು ಕೆಟ್ಟದನ್ನು ಆಡಬಾರದು. 4. ಚಾಡಿ ಮಾತುಗಳನ್ನು ಹೇಳಬಾರದು. 5. ನಮ್ಮ ಸಹಜೀವಿಗಳನ್ನು ಕುರಿತಂತೆ ಕೋಪಗೊಳ್ಳಬಾರದು ಮತ್ತು ಬೈಗುಳದ ಭಾಷೆಯನ್ನು ಬಳಸಬಾರದು. 6. ಎಲ್ಲರನ್ನೂ ಸದ್ಭಾವನೆಯಿಂದ ಮತ್ತು ಕರುಣೆಯಿಂದ ಮಾತನಾಡಿಸಬೇಕು. 7. ಅರ್ಥವಿಲ್ಲದ ಹಾಗೂ ಮೂರ್ಖತನದ ಭಾಷೆಯಲ್ಲಿ ಮಾತನಾಡಬಾರದು. ಆಡುವ ಮಾತುಗಳು ಅರ್ಥಪೂರ್ಣವೂ ಹಾಗೂ ಉದ್ದೇಶಪೂರಿತವೂ ಆಗಿರಬೇಕು. 26. ಸಮ್ಯಕ್ವಾಚ್ಯ ಮಾರ್ಗದ ಆಚರಣೆ ಕುರಿತು ವಿವರಣೆ ನೀಡಿದ ಬುದ್ಧನು, ಈ ಮಾರ್ಗವು ಭಯ ಅಥವಾ ಪಕ್ಷಪಾತ ಧೋರಣೆಯಿಂದ ಕೂಡಿರಬಾರದು ಮತ್ತು ತನಗಿಂತ ಶ್ರೇಷ್ಠರಾದವರು ತನ್ನ ಕ್ರಿಯೆ ಅಥವಾ ಚಟುವಟಿಕೆ ಕುರಿತು ಹೇಗೆ ಚಿಂತಿಸುವರು ಎಂದುಕೊಳ್ಳೋದಾಗಲಿ ಅದರಿಂದ ಆಗಬಹುದಾದ ನಷ್ಟದ ಬಗ್ಗೆಯಾಗಲಿ ಯೋಚಿಸಬಾರದು. 27. ಸಮ್ಯಕ್ವಾಚ್ಯ ಮಾರ್ಗವು ವಾಕ್ ಸ್ವಾತಂತ್ರ್ಯದ ಹಕ್ಕೇ ಹೊರತು ಇದು ಮೇಲ್ವರ್ಗದವರ ಆಜ್ಞೆಯಾಗಲಿ ಅಥವಾ ವೈಯಕ್ತಿಕ ಲಾಭ ತಂದುಕೊಡುವ ಸಂಗತಿಯಾಗಲಿ ಅಲ್ಲ. 28. ಸಮ್ಯಕ್ ಕರ್ಮ ಎಂಬ ಮಾರ್ಗವು ನಮಗೆ ಸದಾಭಿರುಚಿಯ ವರ್ತನೆಯನ್ನು ತಿಳಿಸಿಕೊಡುತ್ತದೆ. ನಮ್ಮ ಎಲ್ಲ ರೀತಿಯ ಕ್ರಿಯೆಗಳು ಇತರ ಭಾವನೆಗಳಿಗೆ ಮತ್ತು ಹಕ್ಕುಗಳಿಗೆ ಗೌರವ ನೀಡಬೇಕೆಂಬ ತತ್ವವನ್ನು ಇದು ಬೋಧಿಸುತ್ತದೆ. 29. ಹಾಗಾದರೆ ಸಮ್ಯಕ್ ಮಾರ್ಗದ ಮಾನದಂಡ ಯಾವುದು? ಸಾಮರಸ್ಯ ಭಾವನೆಗಳಿಂದ ಕೂಡಿದ ನಮ್ಮಗಳ ವರ್ತನೆಯು ಈ ಮಾರ್ಗದ ಮೂಲ ಅಸ್ತಿತ್ವ ಹಾಗೂ ನಿಯಮವಾಗಿರುತ್ತದೆ. ಅದೇ ಇದರ ಮಾನದಂಡ. 30. ಒಬ್ಬ ವ್ಯಕ್ತಿಯ ಕ್ರಿಯೆ ಅಥವಾ ಚಟುವಟಿಕೆಗಳು ಸಮ್ಯಕ್ ಮಾರ್ಗಕ್ಕೆ ಅನುಗುಣವಾಗಿದ್ದರೆ ಅವು ಸಮ್ಯಕ್ ನಿಯಮಗಳು ಎಂದರ್ಥ. 31. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಅನ್ನವನ್ನು ತಾನೇ ಸ್ವತಃ ಸಂಪಾದಿಸಬೇಕು. ಆದರೆ ಅನ್ನವನ್ನು ಸಂಪಾದಿಸಲು ಅನೇಕ ಮಾರ್ಗಗಳಿವೆ. ಅವುಗಳಲ್ಲಿ ಕೆಲವು ಸನ್ಮಾರ್ಗಗಳು, ಕೆಲವು ದುರ್ಮಾರ್ಗಗಳಿವೆ. ಬೇರೆಯವರಿಗೆ ಹಿಂಸೆ ಅಥವಾ ಅನ್ಯಾಯವನ್ನು ಮಾಡದೆ ದುಡಿದು ಸಂಪಾದಿಸುವ ಮಾರ್ಗಗಳು ಸನ್ಮಾರ್ಗವು. ಇದು ಆಜೀವೋ ಮಾರ್ಗವಾಗಿದೆ. ಸಮ್ಯಕ್ ಆಜೀವ. 32. ವ್ಯಾಯಾಮವು ಸಮ್ಯಕ್ ವ್ಯಾಯಾಮ ಎಂದರೆ ಅವಿದ್ಯೆ ಅಥವಾ ಅಜ್ಞಾನ ಹೋಗಲಾಡಿಸಲಿರುವ ಮೊದಲ ಪ್ರಯತ್ನ. ನೋವಿನಿಂದ ಕೂಡಿರುವ ಕಾರ್ಯಗೃಹದಿಂದ ಹೊರಹೋಗುವ ನಿಟ್ಟಿನಲ್ಲಿ ಅದರ ಬಾಗಿಲ ಬಳಿಗೆ ತೆರಳುವುದು. 33. ಸಮ್ಯಕ್ ವ್ಯಾಯಾಮಕ್ಕೆ 4 ಉದ್ದೇಶಗಳಿವೆ. 34. ಇವುಗಳಲ್ಲಿ ಅಷ್ಟಾಂಗ ಮಾರ್ಗಗಳಿಗೆ ವಿರೋಧವಾಗಿರುವ ನಮ್ಮ ಮನೋ ಅವ್ಯವಸ್ಥೆಗಳನ್ನು ತಡೆಯುವುದು ಮೊದಲನೆಯದಾಗಿದೆ. 35. ಎರಡನೆಯದಾಗಿ ಈಗಾಗಲೇ ಇಂಥ ಪರಿಸ್ಥಿತಿ ನಿರ್ಮಾಣಗೊಂಡಿದ್ದರೆ ಅದರ ದಮನ ಮಾಡುವುದು. 36. ಮೂರನೆಯದಾಗಿ ಅಷ್ಟಾಂಗ ಮಾರ್ಗದ ನಿಯಮಗಳನ್ನು ಪೂರೈಸಲು ಸಹಾಯಕವಾಗುವಂಥ ಮನಸ್ಥಿತಿಯನ್ನು ವ್ಯಕ್ತಿಯೊಬ್ಬ ಹೊಂದುವಂತೆ ಮಾಡುವುದು. 37. ನಾಲ್ಕನೆಯದಾಗಿ ಈಗಾಗಲೇ ಅಂಥ ಮನಸ್ಥಿತಿ ವ್ಯಕ್ತಿಯಲ್ಲಿ ಮೊದಲೇ ಇದ್ದರೆ ಅದನ್ನು ಇನ್ನಷ್ಟು ಬೆಳೆಸಿ ವಿಸ್ತರಿಸುವುದು. 38. ಸಮ್ಮಶಕ್ತಿಯು ವ್ಯಕ್ತಿಯಲ್ಲಿ ಸಾವಧಾನತೆಯನ್ನು ಮತ್ತು ವಿಚಾರಪರತೆಯನ್ನು ಒಳಗೊಂಡಿರುತ್ತದೆ.
ಅಂದರೆ ಮನಸ್ಸನ್ನು ಸದಾ ಜಾಗೃತರಾಗಿರಿಸಿಕೊಂಡು ಕೆಟ್ಟ ವಿಷಯಗಳನ್ನು ಕುರಿತು ಎಚ್ಚರಿಕೆಯಿಂದ ಇರುವುದಕ್ಕೆ ಸಮ್ಮತಿ ಎಂದು ಕರೆಯಲಾಗುತ್ತದೆ. 39. ಪ್ರಿಯ ಪರಿವ್ರಾಜಕರೇ, ಜೀವನದಲ್ಲಿ ನಮಗೆ ಸಮ್ಮದಿಟ್ಟಿ, ಸಮ್ಮ ಸಂಕಲ್ಪೋ, ಸಮ್ಮವಾಚ, ಸಮ್ಮ ಕರ್ವಂತೋ, ಸಮ್ಮ ಆಜೀವೋ, ಸಮ್ಮ ವ್ಯಾಯಾಮವು ಮತ್ತು ಸಮ್ಮಸಕ್ತಿ ಇವುಗಳನ್ನು ಸಾಧಿಸುವ ಮಾರ್ಗದಲ್ಲಿ 5 ರೀತಿಯ ಅಡ್ಡಿ ಆತಂಕಗಳು ಎದುರಾಗುತ್ತವೆ. ಅವುಗಳೆಂದರೆ 44. ದುರಾಸೆ, ಕೆಟ್ಟ ಸಂಕಲ್ಪ, ಸೋಮಾರಿತನ, ಸಂಶಯ ಮತ್ತು ಅನಿಶ್ಚಿತತೆ. ಈ ಅಡ್ಡಿ ಆತಂಕಗಳು ಮನುಷ್ಯನಿಗೆ ಒಂದು ರೀತಿಯ ಸಂಕೋಲಗಳಾಗಿದ್ದವು. ಇವುಗಳನ್ನು ನಾವು ಮೀರಬೇಕು. ಇವುಗಳನ್ನು ಗೆಲ್ಲಲು ಇರುವ ಏಕೈಕ ಮಾರ್ಗವೆಂದರೆ ಸಮಾಧಿ ಮಾರ್ಗ. ಪರಿವ್ರಾಜಕರೇ, ಸಮಾಧಿ ಎಂದರೆ ನಿಜವಾದ ಸಮಾಧಿಯಲ್ಲ. ಈ ಮಾರ್ಗ ಅದಕ್ಕಿಂತ ಭಿನ್ನವಾದದ್ದು. 41. ಸಮಾಧಿ ಎಂದರೆ ಚಿತ್ತ ಅಥವಾ ಮನಸ್ಸಿನ ಏಕಾಗ್ರತೆಯನ್ನು ಸಾಧಿಸುವುದು. ಇದು 5 ಅಡ್ಡಿ ಆತಂಕಗಳನ್ನು ತಡೆಹಿಡಿಯುವ ನಿಟ್ಟಿನಲ್ಲಿ ನಮ್ಮನ್ನು ಪ್ರಚೋದಿಸುವ ಧ್ಯಾನ ಸ್ಥಿತಿಗೆ ಒಯ್ಯುತ್ತದೆ. 42. ಆದರೆ ಈ ಧ್ಯಾನ ಸ್ಥಿತಿಯು ತಾತ್ಕಾಲಿಕ ಸ್ಥಿತಿಯಾಗಿದ್ದು ಅಡೆತಡೆಗಳ ನಿವಾರಣೆ ಕೂಡ ತಾತ್ಕಾಲಿಕವಾಗಿರುತ್ತದೆ. ನಮಗೆ ಬೇಕಾಗಿರೋದು ಮನಸ್ಸಿನ ಶಾಶ್ವತ ಏಕಾಗ್ರತೆ. ಅಂಥ ಶಾಶ್ವತ ಮನಸ್ಥಿತಿಯನ್ನು ಸಮಾಧಿ ಮಾರ್ಗದಿಂದ ಪಡೆಯಲು ಸಾಧ್ಯ. 43. ಅಡ್ಡಿ ಆತಂಕಗಳನ್ನು ತಾತ್ಕಾಲಿಕವಾಗಿ ಶಮನ ಮಾಡುವುದರಿಂದ ಮನಸ್ಸಿನ ಸಮಾಧಿ ಸ್ಥಿತಿಯು ಕೇವಲ ಭ್ರಮೆಯಾಗುತ್ತದೆ, ಏಕೆಂದರೆ ಅದಕ್ಕೆ ಬೇಕಾದ ಮಾನಸಿಕ ತರಬೇತಿಯನ್ನು ಅದು ಪಡೆದಿರುವುದಿಲ್ಲ. ಆದರೆ ಸಮಾಧಿಯು ಭಾವಾತ್ಮಕವಾಗಿದ್ದು ಅದು ಮನಸ್ಸಿಗೆ ಸೂಕ್ತ ತರಬೇತಿಯನ್ನು ನೀಡಿ ಏಕಾಗ್ರತೆಯನ್ನು ಕಲಿಸಿಕೊಡುತ್ತದೆ. ಮತ್ತು ಈ ಏಕಾಗ್ರತೆಯ ಸಮಯದಲ್ಲಿ ಅದು ಒಳ್ಳೆಯ ಕರ್ಮಗಳನ್ನು ಕುರಿತು ಯೋಚಿಸುವಂತೆ ಮಾಡುತ್ತದೆ. ಇದರಿಂದಾಗಿ ಮನಸ್ಸು ಈ ಅಡ್ಡಿಗಳಿಂದ ಹುಟ್ಟುವ ಕೆಟ್ಟ ಕ್ರಿಯೆಗಳ ಕುರಿತು ಯೋಚಿಸುವ ಮನಸ್ಸಿನ ಅಭ್ಯಾಸವನ್ನು ನಿರ್ಮೂಲನೆ ಮಾಡುತ್ತದೆ. ಕೆಟ್ಟ. 44. ಸಮಾಧಿಯು ಮನಸ್ಸಿಗೆ ಒಳ್ಳೆಯದನ್ನು ಯೋಚಿಸಲು ಕಲಿಸಿಕೊಡುತ್ತದೆ. ಅದು ಒಳ್ಳೆಯದನ್ನು ಮಾಡುವ ಇಚ್ಛಾಶಕ್ತಿಯನ್ನು ಕಲಿಸಿಕೊಡುತ್ತದೆ. ಖಂಡ 5. ಬುದ್ಧನ ಪ್ರಥಮ ಜ್ಞಾನೋಪದೇಶ ಮುಂದುವರೆದಿದ್ದು. ಸದ್ಗುಣಗಳ ಮಾರ್ಗ. ಸಚ್ಚಾರಿತ್ರ್ಯ ಮಾರ್ಗದ ನಂತರ ಗೌತಮ ಬುದ್ಧನು ಪರಿವ್ರಾಜಕರಿಗೆ ಸದ್ಗುಣಗಳ ಮಾರ್ಗವನ್ನು ವಿವರಿಸಿದನು. ಸದ್ಗುಣಗಳ ಮಾರ್ಗಗಳನ್ನು ವಿವರಿಸುತ್ತಾ ಅವುಗಳನ್ನು ಅನುಷ್ಠಾನಗೊಳಿಸುವ ವಿಧಾನವನ್ನು ಅವರಿಗೆ ಬೋಧಿಸಿದನು. ಆ ಸದ್ಗುಣಗಳ್ಯಾವೆಂದರೆ: 1. ಶೀಲ, 2. ದಾನ, 3. ಉಪೇಕ್ಷಾ, 4. ನಿಕ್ಕಾಮ್, 5. ವೀರ್ಯ ಅಂದರೆ ಧೈರ್ಯ, 6. ಕಾಂತಿ, 7. ಸಚ್ಚ, 8. ಆದಿತಾನ, 9. ಕರುಣ, 10. ಮೈತ್ರಿ. ಈ ಸದ್ಗುಣಗಳ ಅರ್ಥವೇನೆಂದು ಪರಿವ್ರಾಜಕರು ಬುದ್ಧನನ್ನು ಪ್ರಶ್ನಿಸಿದರು. ಬುದ್ಧನು ಅವರ ಈ ಆಕಾಂಕ್ಷೆಯನ್ನು ತಣಿಸಲು ಮುಂದಾದನು. ಶೀಲವೆಂದರೆ ನೈತಿಕ ಮನೋಭಾವನೆ, ಅಂದರೆ ಕೆಟ್ಟದನ್ನು ಮಾಡದಿರುವಂತೆ ತಡೆಯುವುದು ಹಾಗೂ ಒಳ್ಳೆಯದನ್ನು ಮಾಡಲು ಪ್ರೇರೇಪಿಸುವುದು. ತಪ್ಪನ್ನು ಮಾಡಿದಾಗ ನಾಚಿಕೆ ಪಡುವುದು, ಶಿಕ್ಷೆಯ ಭಯದಿಂದ ತಪ್ಪು ಮಾಡದಿರುವುದು. ಶೀಲವೆಂದರೆ ಕೆಡಕನ್ನು ಮಾಡುವುದಕ್ಕೆ ಭಯಪಡುವುದು. ನಿಕ್ಕಾಮವೆಂದರೆ ಐಂದ್ರಿಯ ಸುಖಭೋಗಗಳನ್ನು ತ್ಯಜಿಸುವುದು. ದಾನದ ಅರ್ಥವೆಂದರೆ ಇನ್ನೊಬ್ಬರ ಒಳಿತಿಗಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ರಕ್ತ, ದೇಹದ ಅಂಗಾಂಗಗಳು, ಕೊನೆಗೆ ಪ್ರಾಣವನ್ನು ದಾನ ಮಾಡುವುದು. ವೀರ್ಯ ಅಥವಾ ಧೈರ್ಯವೆಂದರೆ ಸರಿಯಾದ ಮಾರ್ಗದಲ್ಲಿ ಪ್ರಯತ್ನಿಸುವುದು. ನಾವು ಏನನ್ನು ಮಾಡಬೇಕೆಂದು ನಿರ್ಧರಿಸಿದೆಯೋ ಅದನ್ನು ಹಿಂದೆ ಮುಂದೆ ನೋಡದೆ ಮನಪೂರ್ವಕವಾಗಿ ಮಾಡುವುದು. ಕಾಂತಿ ಎಂದರೆ ತಾಳ್ಮೆ ಅಥವಾ ಸಹನೆ. ದ್ವೇಷವನ್ನು ದ್ವೇಷದಿಂದ ಎದುರಿಸದೆ ಸಹನೆಯ ಮೂಲಕ ಎದುರಿಸುವುದು ಇದರ ಮೂಲ ತತ್ವವಾಗಿದೆ. ಏಕೆಂದರೆ ದ್ವೇಷವನ್ನು ದ್ವೇಷದಿಂದ ನಿವಾರಿಸಲು ಸಾಧ್ಯವಾಗದು, ಅದನ್ನು ತಾಳ್ಮೆಯಿಂದ ಮಾತ್ರ ಮಣಿಸಬಹುದು. ಸತ್ಯ ಎಂದರೆ ಸತ್ಯ. ವ್ಯಕ್ತಿಯು ಎಂದೂ ಸುಳ್ಳು ಹೇಳಬಾರದು. ಆತನ ಮಾತುಗಳು ಸತ್ಯದಿಂದ ಕೂಡಿರಬೇಕು ವಿನ ಸತ್ಯವಲ್ಲದ ಬೇರೇನೂ ಆಗಿರಬಾರದು. ಆದಿತಾನವೆಂದರೆ ಗುರಿ ಮುಟ್ಟಲು ಇರಬೇಕಾದ ದೃಢವಾದ ಪ್ರತಿಜ್ಞೆ. ಕರುಣವೆಂದರೆ ಎಲ್ಲರಿಗೂ ನಾವು ತೋರಿಸಬೇಕಾದ ಪ್ರೀತಿ ಅಥವಾ ಕರುಣೆಯ ಭಾವ. ಮೈತ್ರಿ ಎಂದರೆ ಎಲ್ಲ ಜೀವಿಗಳಿಗೂ ಸಹವರ್ತಿ ಭಾವನೆಯನ್ನು ವಿಸ್ತರಿಸುವುದು. ಇದು ಕೇವಲ ಮಿತ್ರರಿಗೆ ಮಾತ್ರವಲ್ಲದೆ ಶತ್ರುಗಳಿಗೂ ಅನ್ವಯವಾಗುತ್ತದೆ. ಉಪೇಕ್ಷಾ ಎಂದರೆ ಯಾವುದಕ್ಕೂ ಅಂಟಿಕೊಳ್ಳದೆ ಇರುವುದು. ಇದು ರಾಗ ದ್ವೇಷಗಳಿಲ್ಲದ ಮಾನಸಿಕ ಸ್ಥಿತಿ.
ಫಲಶ್ರುತಿ ಏನೇ ಇರಲಿ ಧೃತಿಗೆಡದೆ ಕಾರ್ಯದಲ್ಲಿ ನಿರತರಾಗುವುದು. ಈ ಸದ್ಗುಣ ಮಾರ್ಗಗಳನ್ನು ವ್ಯಕ್ತಿಯು ತನ್ನ ಶಕ್ತ್ಯಾನುಸಾರ ಬಳಸಿಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡು ಆಚರಿಸಬೇಕು. ಈ ಕಾರಣಕ್ಕಾಗಿ ಇವುಗಳನ್ನು ಪರಾಮಿತ ಪರಿಪೂರ್ಣ ಸ್ಥಿತಿ ಎಂದು ಕರೆಯಲಾಗಿದೆ. ಖಂಡ 6 ಬುದ್ಧನ ಪ್ರಥಮ ಜ್ಞಾನೋಪದೇಶ ಮುಕ್ತಾಯ. ಬುದ್ಧನ ಪ್ರಥಮ ಜ್ಞಾನೋಪದೇಶ ಖಂಡ 6ರಲ್ಲಿ ಮುಕ್ತಾಯ. ಬುದ್ಧನು ತಾನು ಪ್ರತಿಪಾದಿಸುವ ಧಮ್ಮವು ಧರ್ಮ ಏನನ್ನು ಒಳಗೊಂಡಿದೆ ಎಂಬುದನ್ನು ವಿವರಿಸಿದ ನಂತರ ಪರಿವ್ರಾಜಕರನ್ನು ಹೀಗೆ ಕೇಳಿದನು. ನಮ್ಮ ವೈಯಕ್ತಿಕವಾದ ಸಚ್ಚಾರಿತ್ರವು ಈ ಜಗತ್ತಿನ ಒಳಿತಿಗೆ ಉತ್ತಮವಾದ ತಳದಿಯಲ್ಲವೇ? ಇದಕ್ಕೆ ಪರಿವ್ರಾಜಕರು ಹೌದು, ನೀನು ಹೇಳುವುದು ಸರಿಯಾಗಿದೆ ಎಂದರು. ಆಮೇಲೆ ಬುದ್ಧನು ಮುಂದುವರೆದು, ನಮ್ಮ ವೈಯಕ್ತಿಕ ಸಚ್ಚಾರಿತ್ರದಿಂದ ಮದ ಮತ್ಸರ, ಮೋಹ, ಅಜ್ಞಾನ, ಜೀವಹಾನಿಯ ಪ್ರವೃತ್ತಿ, ಕಳ್ಳತನ, ಅನೈತಿಕತೆ ಮತ್ತು ಅಸತ್ಯಗಳು ಕಡಿಮೆಯಾಗುವುದಿಲ್ಲವೇ? ಇಂಥ ಕೆಡುಕುಗಳನ್ನು ನಿಯಂತ್ರಣದಲ್ಲಿಡಬೇಕಾದರೆ ವೈಯಕ್ತಿಕ ಬದುಕಿನ ಶುದ್ಧತೆಯು ತನ್ನ ಶಕ್ತಿಯನ್ನು ವರ್ಧಿಸಿಕೊಳ್ಳಬೇಕಾದ ಅಗತ್ಯವಲ್ಲವೇ? ಒಬ್ಬ ವ್ಯಕ್ತಿಗೆ ವೈಯಕ್ತಿಕವಾಗಿ ಅವನ ಚಾರಿತ್ರ್ಯದಲ್ಲಿ ಪರಿಶುದ್ಧತೆ ಇಲ್ಲದಿದ್ದರೆ ಅವನು ಒಳಿತಿನ ಸಾಧನ ಹೇಗಾಗಬಲ್ಲದು? ಇದಕ್ಕೆ ಅವರೆಲ್ಲರೂ ಹೌದು, ನೀನು ಹೇಳುತ್ತಿರುವುದು ಸತ್ಯ ಎಂದು ನುಡಿದರು. ಇತರರನ್ನು ಗುಲಾಮರನ್ನಾಗಿ ಮಾಡಿಕೊಳ್ಳಲು ಅಥವಾ ಅವರ ಮೇಲೆ ಆಧಿಪತ್ಯ ಸಾಧಿಸುವುದು ಕೆಟ್ಟದ್ದೆಂದು ವ್ಯಕ್ತಿಯು ಏಕೆ ಯೋಚಿಸುವುದಿಲ್ಲ? ತನ್ನ ಸಹಜೀವಿಗಳೊಂದಿಗೆ ವರ್ತಿಸುವ ವಿಧಾನ ಅವನಿಗೆ ತಿಳಿದಿಲ್ಲವೇ? ಇದಕ್ಕೂ ಸಹ ಅವರು ಹೌದು ಎಂದು ಉತ್ತರಿಸಿದರು. ಅಷ್ಟಾಂಗ ಮಾರ್ಗವನ್ನು ಅನುಸರಿಸದೇ ಇರುವುದಕ್ಕೆ ಸರಿಯಾದ ದೃಷ್ಟಿಕೋನ, ಸರಿಯಾದ ಧ್ಯೇಯ, ಸರಿಯಾದ ಮಾತುಗಳು, ಒಳ್ಳೆಯದಾದ ದುಡಿಮೆ, ಸರಿಯಾದ ಮಾರ್ಗ, ಸರಿಯಾದ ಆಸಕ್ತಿ, ಸರಿಯಾದ ಪ್ರಯತ್ನ, ಸರಿಯಾದ ಸಾವಧಾನತೆ ಇವುಗಳ ಕೊರತೆ ಇದಕ್ಕೆ ಮೂಲ ಕಾರಣವಾಗಿದೆ. ಅಷ್ಟಾಂಗ ಮಾರ್ಗವನ್ನು ಪ್ರತಿಯೊಬ್ಬನು ಅನುಸರಿಸಿದರೆ ವ್ಯಕ್ತಿಯೊಬ್ಬ ಇನ್ನೊಬ್ಬನಿಗೆ ಮಾಡುವ ಅನ್ಯಾಯ ಮತ್ತು ಅಮಾನವೀಯ ನಡತೆಗಳನ್ನು ನಿವಾರಿಸಲು ಸಾಧ್ಯವಿಲ್ಲವೇ? ಬುದ್ಧನ ಈ ಪ್ರಶ್ನೆಗೂ ಅವರೆಲ್ಲರೂ ಹೌದು ಎಂದು ಉತ್ತರಿಸಿದರು. ಸಚ್ಚಾರಿತ್ರ್ಯದ ಮಾರ್ಗದತ್ತ ತನ್ನ ಯೋಚನೆ ಲಹರಿಯನ್ನು ಹರಿಸಿದ ಬುದ್ಧನು, ಈ ಲೋಕದ ಬಡವರ ದುಃಖವನ್ನು ನಿವಾರಿಸಲು ಮತ್ತು ಎಲ್ಲ ಪ್ರಜೆಗಳ ಹಿತವನ್ನು ಕಾಪಾಡಲು ದಾನ ಮಾಡುವುದು ಅವಶ್ಯಕವಲ್ಲವೇ? ಬಡತನ ಮತ್ತು ನೋವು ಎಲ್ಲೇ ಇರಲಿ ಅವುಗಳನ್ನು ಶಮನಗೊಳಿಸಲು ಕರುಣೆಯನ್ನು ತೋರಿಸುವುದು ಅವಶ್ಯಕವಲ್ಲವೇ? ವೈಯಕ್ತಿಕ ಲಾಭವನ್ನು ನಿರಾಕರಿಸಲು ನಿಕ್ಕಾಮ ಅವಶ್ಯಕವಲ್ಲವೇ? ವೈಯಕ್ತಿಕ ಲಾಭವಿದ್ದರೂ ಅದನ್ನು ನಿರ್ಲಕ್ಷಿಸಿ ಧೃತಿಗೆಡದೆ ಪ್ರಯತ್ನ ಮಾಡುವುದು ಅಗತ್ಯವಲ್ಲವೇ ಎಂದು ಹೇಳುತ್ತವರನ್ನು ಪ್ರಶ್ನಿಸಿದರು. ಮನುಷ್ಯನಿಗೆ ಪ್ರೀತಿಯ ಅಗತ್ಯವಿಲ್ಲವೇ ಎಂದು ಕೇಳಿದ್ದಕ್ಕೆ ಅವರು ಹೌದು ಎಂದರು. ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳುತ್ತೇನೆ ಎಂದು ತನ್ನ ಉಪದೇಶವನ್ನು ಮುಂದುವರಿಸಿದ ಗೌತಮ ಬುದ್ಧನು, ಈ ಜಗತ್ತಿನ ಮನುಷ್ಯನಿಗೆ ಪ್ರೀತಿ ಒಂದೇ ಸಾಲದು. ನಿಜವಾಗಿ ಅವಶ್ಯಕತೆ ಇರೋದು ಮೈತ್ರಿ. ಅದು ಪ್ರೀತಿಗಿಂತ ಹೆಚ್ಚು ವಿಶಾಲವಾದುದು. ಇದರ ಅರ್ಥ ಮನುಷ್ಯರೊಂದಿಗೆ ಮಾತ್ರವಲ್ಲ, ಎಲ್ಲ ಜೀವಿಗಳೊಂದಿಗೂ ಸಹಬಾಳ್ವೆ ಎಂಬುದಾಗಿದೆ. ಹಾಗಾಗಿ ಮೈತ್ರಿಯು ಮನುಷ್ಯರಿಗಷ್ಟೇ ಸೀಮಿತವಾಗಿಲ್ಲದ ಕಾರಣ ಇಂಥ ಮೈತ್ರಿಯು ಈ ಜಗತ್ತಿಗೆ ಅಗತ್ಯವಿಲ್ಲವೇ? ಎಲ್ಲ ಜೀವಿಗಳಿಗೂ ಸುಖ ಕೊಡಬಲ್ಲಂಥ, ನಮ್ಮ ಮನಸ್ಸುಗಳನ್ನು ನಿಷ್ಪಕ್ಷಪಾತವಾಗಿ ಇಡಬಲ್ಲಂಥ, ಎಲ್ಲರಿಗೂ ಮುಕ್ತವಾಗಿರುವ, ಎಲ್ಲರನ್ನೂ ಪ್ರೀತಿಯಿಂದ ಕಾಣುವಂತೆ ಮಾಡುವ, ಯಾರನ್ನೂ ದ್ವೇಷಿಸದಂತೆ ಮಾಡುವ ಶಕ್ತಿಯು ಮೈತ್ರಿಯಲ್ಲಿ ಇದೆ ಎಂದು ಹೇಳಿದನು. ಅವರೆಲ್ಲರೂ ಹೌದು ಎಂದು ಉತ್ತರಿಸಿದರು. ಈ ಎಲ್ಲ ಸದ್ಗುಣಗಳ ಆಚರಣೆಯ ಜೊತೆಗೆ ಪ್ರಜ್ಞೆಯೂ ಬುದ್ಧಿವಂತಿಕೆ ಇರಬೇಕು ಎಂದು ಬುದ್ಧನು ಪರಿವ್ರಾಜಕರಿಗೆ ಹೇಳಿದನು. ಪ್ರಜ್ಞೆ ಅವಶ್ಯಕವಲ್ಲವೇ ಎಂದು ಅವರು ಕೇಳಿದ ಪ್ರಶ್ನೆಗೆ ಪರಿವ್ರಾಜಕರು ಉತ್ತರ ನೀಡಲಿಲ್ಲ. ಅವರು ಉತ್ತರ ನೀಡುವಂತೆ ಪ್ರೇರೇಪಿಸಲು ಬುದ್ಧನು ಒಳ್ಳೆಯ ಮನುಷ್ಯನ ಗುಣಗಳು ಹೇಗಿರಬೇಕೆಂದು ಹೀಗೆ ವಿವರಿಸಿದನು. ಕೆಟ್ಟದ್ದನ್ನು ಮಾಡಬಾರದು, ಕೆಟ್ಟದ್ದನ್ನು ಯೋಚಿಸಬಾರದು, ಅಕ್ರಮವಾಗಿ ಸಂಪಾದಿಸಬಾರದು, ಅಥವಾ ಬೇರೆಯವರನ್ನು ಹಿಂಸಿಸಬಾರದು, ಅಥವಾ ಯಾರೊಬ್ಬರನ್ನು ಘಾಸಿಗೊಳಿಸಬಾರದು. ಈ ಮಾತುಗಳನ್ನು ಕೇಳಿದ ಪರಿವ್ರಾಜಕರು ಹೌದು, ಇದು ಸತ್ಯ ಎಂದು ನುಡಿದರು. ಆದರೆ ಒಳ್ಳೆಯ ಕ್ರಿಯೆಯನ್ನು ಕುರುಡಾಗಿ ಸ್ವಾಗತಿಸಬೇಕೆ ಎಂದು ಕೇಳಿದ ಬುದ್ಧನು, ಇದಕ್ಕೆ ನನ್ನ ಉತ್ತರ ಇಲ್ಲ ಎಂದಾಗುತ್ತದೆ. ಇದು ಮಾತ್ರ ಸಾಲದು ಎಂದು ಮಾತು ಮುಂದುವರಿಸಿದವನು, ಒಂದು ಸಣ್ಣ ಮಗು ಸಹ ಯಾವಾಗಲೂ ಒಳ್ಳೆಯದನ್ನು ಮಾಡುತ್ತಿರುತ್ತದೆ ಎಂದು ಘೋಷಿಸಬಹುದು. ಏಕೆಂದರೆ ಮಗುವಿಗೆ ಶರೀರದ ಪರಿಕಲ್ಪನೆ ಇರುವುದಿಲ್ಲ. ತನ್ನ ಕೈಕಾಲುಗಳಿಂದ ಒಡೆಯುವುದನ್ನು ಬಿಟ್ಟು ಬೇರೆ ಯಾವ ಬಗೆಯ ಕೇಡನ್ನು ಮಾಡಲು ಅದಕ್ಕೆ ಸಾಧ್ಯವಿಲ್ಲ. ಮಗುವಿಗೆ ಮಾತನಾಡುವುದು ಗೊತ್ತಿರುವುದಿಲ್ಲ. ಅಳುವನ್ನು ಹೊರತುಪಡಿಸಿ ಯಾವ ಕೆಟ್ಟ ಮಾತು ಅದಕ್ಕೆ ಗೊತ್ತಿಲ್ಲ.
ಅಳುವಿನ ಅಥವಾ ಸಂತೋಷದ ಹಿಂದಿರುವ ಕಾರಣವೂ ಗೊತ್ತಿರುವುದಿಲ್ಲ. ತನ್ನ ತಾಯಿ ಎದೆಯಾಲು ಕುಡಿಯುವುದನ್ನು ಬಿಟ್ಟರೆ ಅದಕ್ಕೆ ಅನೈತಿಕವಾಗಿ ದುಡಿಮೆ ಮಾಡುವುದು ಗೊತ್ತಿರುವುದಿಲ್ಲ. ಆದುದರಿಂದ ಸದ್ಗುಣದ ಅಥವಾ ಸಚ್ಚಾರಿತ್ರ್ಯದ ಮಾರ್ಗವನ್ನು ವಿವೇಕ ಅಥವಾ ಬುದ್ಧಿವಂತಿಕೆಗೆ ಮತ್ತೊಂದು ಹೆಸರಾದ ಪ್ರಜ್ಞೆಯ ಪರೀಕ್ಷೆಗೊಳಪಡಿಸಬೇಕು. ಪ್ರಜ್ಞಾ ಪಾರಮಿತವು ಏಕೆ ಮುಖ್ಯವಾದದ್ದು ಮತ್ತು ಅಗತ್ಯ ಎಂಬುದಕ್ಕೆ ಕಾರಣವಿದೆ. ದಾನವು ನಮ್ಮಲ್ಲಿ ಅತ್ಯವಶ್ಯಕವಾಗಿ ಇರಲೇಬೇಕು. ಆದರೆ ಆ ಪ್ರಜ್ಞೆಯು ನಮ್ಮಲ್ಲಿ ಇಲ್ಲದೆ ಹೋದ ಪಕ್ಷದಲ್ಲಿ ದಾನವು ನಮ್ಮನ್ನು ಅನೈತಿಕತೆಯತ್ತ ದೂಡಬಹುದು. ಜೊತೆಗೆ ಅಲ್ಲಿ ಕರುಣಾಭಾವವು ಇರಬೇಕು. ಇಲ್ಲಿಯೂ ಪ್ರಜ್ಞೆ ಇಲ್ಲದಿದ್ದರೆ ಕರುಣೆಯ ಕೆಡುಕುಗಳ ಪ್ರಭಾವದಿಂದ ಕೊನೆಗೊಳ್ಳುವ ಸಾಧ್ಯತೆ ಇದೆ. ಪಾರಮಿತದ ದಾನದ ಪ್ರತಿಯೊಂದು ಕ್ರಿಯೆಯು ವಿವೇಕ ಅಥವಾ ಬುದ್ಧಿವಂತಿಕೆಗೆ ಹೆಸರಾದ ಪ್ರಜ್ಞಾಪಾರಮಿತದಿಂದ ಪರೀಕ್ಷೆಗೆ ಒಳಪಟ್ಟಿರಬೇಕು. ವ್ಯಕ್ತಿಯಲ್ಲಿ ದುರ್ನಡತೆಗಳು ಹೇಗೆ ಹುಟ್ಟುತ್ತವೆ ಎಂಬುದರ ಜ್ಞಾನ ಮತ್ತು ಪ್ರಜ್ಞೆ ಇರಬೇಕು. ದುರ್ನಡತೆ ಎಂದರೇನು, ಸನ್ನಡತೆ ಎಂದರೇನು ಎಂಬುದರ ಜ್ಞಾನ ಮತ್ತು ಪ್ರಜ್ಞೆ ಎರಡೂ ಅತ್ಯವಶ್ಯಕ. ಅಂಥ ಪರಿಜ್ಞಾನವಿಲ್ಲದೆ ನಾವು ಮಾಡುವ ಕಾರ್ಯ ಒಳ್ಳೆಯದಾಗಿದ್ದರೂ ಅದಕ್ಕೆ ನಿಜವಾದ ಒಳ್ಳೆಯತನ ಇರಲು ಸಾಧ್ಯವಿಲ್ಲ. ಆದ್ದರಿಂದ ಪ್ರಜ್ಞೆಯು ಅವಶ್ಯಕ ಸದ್ಗುಣದ ಮಾರ್ಗ ಎಂದು ನಾನು ನಿಮಗೆ ವಚನ ನೀಡುತ್ತೇನೆ ಎಂಬ ಭರವಸೆಯನ್ನು ನೀಡಿದನು. ಈ ರೀತಿಯಲ್ಲಿ ಪರಿವ್ರಾಜಕರಿಗೆ ಅಷ್ಟಾಂಗ ಮಾರ್ಗಗಳನ್ನು ಬೋಧಿಸಿದ ಗೌತಮ ಬುದ್ಧನು ಅವುಗಳ ಜೊತೆಗೆ ಈ ಕೆಳಗಿನಂತೆ ಎಚ್ಚರಿಕೆಯನ್ನು ನೀಡಿದನು. ನೀವು ನನ್ನ ಧಮ್ಮವನ್ನು ನಿರಾಶವಾದ ಎಂದು ಕರೆಯುವ ಸಾಧ್ಯತೆ ಇದೆ, ಏಕೆಂದರೆ ಅದು ಸಹಜವಾಗಿ ನಿಮ್ಮನ್ನು ದುಃಖದ ಇರುವಿಕೆ ಕಡೆಗೆ ಸೆಳೆಯುತ್ತದೆ. ಆದರೆ ನನ್ನ ಧಮ್ಮದ ಬಗೆಗಿನ ಅಂಥ ಅಭಿಪ್ರಾಯವು ತಪ್ಪಾಗಲಿದೆ ಎಂದು ನಾನು ಹೇಳಬಲ್ಲೆ. ಯಾವುದೇ ಸಂಶಯ ಬೇಡ. ನನ್ನ ಧಮ್ಮವು ದುಃಖದ ಇರುವಿಕೆಯನ್ನು ಗುರುತಿಸುತ್ತದೆ, ಆದರೆ ಅದು ದುಃಖ ನಿವಾರಣೆಗೆ ಹೆಚ್ಚಿನ ಪ್ರಾಧಾನ್ಯವನ್ನು ನೀಡುತ್ತದೆ ಎಂಬುದನ್ನು ಮರೆಯಬೇಡಿ. ನನ್ನ ಧಮ್ಮಕ್ಕೆ ನಿರೀಕ್ಷೆ ಮತ್ತು ಗುರಿ ಎರಡೂ ಇವೆ. ಅದರ ಗುರಿಯು ಅವಿದ್ಯೆ ಅಥವಾ ಅಜ್ಞಾನ ನಿವಾರಿಸುವುದು. ಇದರ ಅರ್ಥ ದುಃಖವಿದೆ ಎಂಬುದನ್ನು ಕಡೆಗಣಿಸುವುದು. ನನ್ನ ಧಮ್ಮದಲ್ಲಿ ನಿರೀಕ್ಷೆಗಳಿವೆ, ಏಕೆಂದರೆ ಮನುಷ್ಯನ ಕೊನೆಯಿಲ್ಲದ ನೋವುಗಳನ್ನು ನಿವಾರಿಸುವ ಮಾರ್ಗವನ್ನು ಅದು ತೋರಿಸುತ್ತದೆ. ಇದಕ್ಕೆ ನೀವು ಒಪ್ಪುತ್ತೀರೋ ಇಲ್ಲವೋ ಎಂದು ಬುದ್ಧನು ಕೇಳಿದ್ದಕ್ಕೆ ಪರಿವ್ರಾಜಕರು ಒಪ್ಪುತ್ತೇವೆ ಎಂದು ಉತ್ತರಿಸಿದರು. ಖಂಡ 7. ಬುದ್ಧನ ಜ್ಞಾನೋಪದೇಶಕ್ಕೆ ಪರಿವ್ರಾಜಕರ ಪ್ರತಿಕ್ರಿಯೆ. ಬುದ್ಧನ ಜ್ಞಾನೋಪದೇಶವನ್ನು ಕೇಳಿದ 5 ಮಂದಿ ಪರಿವ್ರಾಜಕರಿಗೆ ಇದು ನಿಜವಾದ ಹೊಸಧಮ್ಮ ಎಂದು ಮನದಟ್ಟಾಯಿತು. ಜೀವನದ ಸಮಸ್ಯೆಗಳಿಗೆ ಬುದ್ಧನು ನೀಡಿದ ಹೊಸ ದೃಷ್ಟಿಕೋನದಿಂದ ಮೂಕವಿಸ್ಮಿತರಾದ ಅವರೆಲ್ಲರೂ ಒಕ್ಕೊರಲಿನಿಂದ ಈ ಜಗತ್ತಿನ ಇತಿಹಾಸದಲ್ಲಿ ಇದುವರೆಗೂ ಯಾವೊಬ್ಬ ಧರ್ಮ ಸಂಸ್ಥಾಪಕನು ಮಾನವನ ದುಃಖವನ್ನು ಗುರುತಿಸುವುದು ಧರ್ಮದ ನಿಜವಾದ ತಳಹದಿ ಎಂದು ಹೇಳಿರಲಿಲ್ಲ ಎಂದರು. ವಿಶ್ವದ ಇತಿಹಾಸದಲ್ಲಿ ಯಾವ ಧರ್ಮ ಸಂಸ್ಥಾಪಕನು ದುಃಖ ನಿವಾರಣೆಯೇ ಧರ್ಮದ ನಿಜವಾದ ಗುರಿ ಎಂದು ಬೋಧಿಸಿರಲಿಲ್ಲ. ಇಷ್ಟು ಸರಳವಾದ ಮತ್ತು ಸಹಜವಾದ ರೀತಿಯಲ್ಲಿ ಅನೈಸರ್ಗಿಕ ಹಾಗೂ ಅತಿಮಾನುಷ ಶಕ್ತಿಗಳಿಂದ ಮುಕ್ತವಾದ ಮೋಕ್ಷವಾದ ಮಾರ್ಗವನ್ನು ಯಾರೂ ತೋರಿರಲಿಲ್ಲ. ಆತ್ಮ ಮತ್ತು ಪರಮಾತ್ಮದಂಥ ನಂಬಿಕೆಗಳು ಮತ್ತು ಮರಣಾನಂತರದ ಪುನರ್ಜನ್ಮಗಳ ಬಗ್ಗೆ ಯಾರೂ ಇಷ್ಟು ಸ್ವತಂತ್ರವಾಗಿ ವಿಚಾರ ಮಾಡಿಲ್ಲ. ಈವರೆಗೆ ಯಾರೊಬ್ಬರೂ ತಮ್ಮ ದಿವ್ಯ ದೃಷ್ಟಿ ಅಥವಾ ಅಂತರ್ಜ್ಞಾನದಿಂದ ಧಾರ್ಮಿಕ ವಿಧಿವಿಧಾನಗಳನ್ನು ಸಾಮಾಜಿಕ ಅಗತ್ಯಗಳಿಗೆ ತಕ್ಕಂತೆ, ಆದರೆ ದೇವರ ಸಂದೇಶ ಎಂದು ಹೇಳದೆ ನೂತನ ಧರ್ಮವನ್ನು ಈ ಜಗತ್ತಿನ ಇತಿಹಾಸದಲ್ಲಿ ಬೋಧಿಸಿರಲಿಲ್ಲ. ಈ ಜಗತ್ತಿನಲ್ಲಿ ತನ್ನ ಸ್ವಪ್ರಯತ್ನ ಮತ್ತು ಅನ್ವೇಷಣೆ ಮುಖಾಂತರ ಕಂಡುಕೊಂಡ ಧರ್ಮದಲ್ಲಿ ಈ ಜನ್ಮದಲ್ಲಿ ಮತ್ತು ಈ ಭೂಮಿಯ ಮೇಲೆ ಮನುಷ್ಯರು ಮೋಕ್ಷದ ಮೂಲಕ ಆನಂದವನ್ನು ಗಳಿಸಬಹುದು ಎಂದು ಯಾರೂ ಇದುವರೆಗೂ ಬೋಧಿಸಿರಲಿಲ್ಲ. ಹೊಸ ಧರ್ಮದ ವಿಷಯವಾಗಿ ಬುದ್ಧನ ಉಪದೇಶವನ್ನು ಕೇಳಿದ ನಂತರ ಪರಿವ್ರಾಜಕರು ವ್ಯಕ್ತಪಡಿಸಿದ ಭಾವನೆಗಳಿವು. ಅವರೆಲ್ಲರೂ ಬುದ್ಧನನ್ನು ಸುಧಾರಕನೆಂದು ಭಾವಿಸಿದರು. ನೈತಿಕತೆಯ ತಳಹದಿಯ ಮೇಲೆ ಗುರಿ ಸಾಧನೆಯ ಮಹಾಪುರುಷನು ಆ ಕಾಲಘಟ್ಟದ ಅಸಂಬದ್ಧ ಆಚರಣೆಯನ್ನು ವಿರೋಧಿಸುವ ಅಪರೂಪದ ಭೌತಿಕ ಪ್ರಜ್ಞೆಯನ್ನು ಪಡೆದಿದ್ದ ಬುದ್ಧನಲ್ಲಿ ಅವನು ಒಬ್ಬ ಮಹಾನ್ ಸಮಾಜ ಸುಧಾರಕನನ್ನು ಕಂಡರಲ್ಲದೆ ಅವನಲ್ಲಿದ್ದ ಸ್ವಪ್ರಜ್ಞತೆ ಹಾಗೂ ವಿವೇಕಯುತ ಧೈರ್ಯವನ್ನು ಕಂಡರು. ನಾವು ಬದುಕುತ್ತಿರುವ ಈ ಲೋಕದಲ್ಲಿ ಈ ಜನ್ಮದಲ್ಲಿ ಆತ್ಮಾಭಿಮಾನದ ಸಂಸ್ಕೃತಿ ಮತ್ತು ಮನಸ್ಸನ್ನು ನಿಯಂತ್ರಿಸುವುದರ ಮೂಲಕ
ನಮ್ಮಲ್ಲಾಗುವ ಆಂತರಿಕ ಬದಲಾವಣೆಯಿಂದ ಮುಕ್ತಿಯನ್ನು ಗಳಿಸಬಹುದೆಂಬ ಸಿದ್ಧಾಂತವನ್ನು ಮನಗಂಡರು. ಗೌತಮ್ ಬುದ್ಧನ ಬಗ್ಗೆ ಅವರಲ್ಲಿ ಅಪಾರ ಗೌರವ ಉಂಟಾಗಿ ಅವರೆಲ್ಲರೂ ತಕ್ಷಣ ಅವನಿಗೆ ಶರಣಾಗತರಾಗಿ ತಮ್ಮನ್ನೆಲ್ಲ ಶಿಷ್ಯರನ್ನಾಗಿ ಸ್ವೀಕರಿಸಬೇಕೆಂದು ಅವನಲ್ಲಿ ಪ್ರಾರ್ಥಿಸಿಕೊಂಡರು. ಬುದ್ಧನು ಅವರ ಕೋರಿಕೆಯನ್ನು ಮನ್ನಿಸಿ ಯಹಿ ಭಿಕ್ಕುವೆ, ಯಹಿ ಭಿಕ್ಕುವೆ, ಭಿಕ್ಕುಗಳೇ ಒಳಗೆ ಬನ್ನಿ ಎಂಬ ಸೂತ್ರವನ್ನು ಹೇಳುವುದರ ಮೂಲಕ ಅವರನ್ನು ತನ್ನ ಪಂಥಕ್ಕೆ ಸೇರಿಸಿಕೊಂಡನು. ಅನಂತರ ಅವರೆಲ್ಲರೂ ಪಂಚವರ್ಗೀಯ ಭಿಕ್ಕುಗಳೆಂದು ಹೆಸರುವಾಸಿಯಾದರು. ತಮಗೆಲ್ಲರಿಗೂ ಜೈ ಭೀಮ್, ಲಾಲ್ ಸಲಾಂ.